ನಮಸ್ಕಾರ ಸ್ನೇಹಿತರೆ, ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೇನೆ. ದೈವಿಕ ಮಾರ್ಗದ ಮತ್ತೊಂದು ಅದ್ಭುತವಾದ ವಿಡಿಯೋಗೆ ನಿಮಗೆಲ್ಲರಿಗೂ ಹಾರ್ದಿಕ ಸ್ವಾಗತ ಸ್ನೇಹಿತರೆ. ಮೇಷರಾಶಿಯವರೇ, ನಮಸ್ಕಾರ ಸ್ನೇಹಿತರೆ. ನಮ್ಮ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯ ಸ್ವಾಗತ. ಹೌದು ಸ್ನೇಹಿತರೆ, ನೀವು ಇಂದು ಇದನ್ನು ಎಚ್ಚರಿಕೆಯಿಂದ ಆಲಿಸಿದರೆ ಮುಂಬರುವ ದಿನಗಳಲ್ಲಿ ನಿಮ್ಮ ಜೀವನದಲ್ಲಿ ದೊಡ್ಡ ತಿರುವು ನಿಮ್ಮ ಕಣ್ಣ ಮುಂದೆ ತೆರೆದುಕೊಳ್ಳುವ ಸಾಧ್ಯತೆ ಇದೆ. ಏಕೆಂದರೆ ನೀವು ಇಂದು ನೋಡುವ ಚಿಹ್ನೆಗಳು ಸಾಮಾನ್ಯವಲ್ಲ. ನಿಮ್ಮ ಹಾದಿಯಲ್ಲಿ ಅಡೆತಡೆಗಳನ್ನು ಇಟ್ಟಿರುವ, ನಿಮ್ಮ ಯಶಸ್ಸನ್ನು ತಡೆಯಲು ಪ್ರಯತ್ನಿಸಿದ, ನಿಮ್ಮ ಸಂತೋಷವನ್ನು ಅಸೂಯೆ ಪಡುವ ಮತ್ತು ಮುಖ್ಯವಾಗಿ ತನ್ನದೇ ಆದ ಕಾರ್ಯಗಳು ಅವನನ್ನು ಎದುರಿಸಲಿವೆ ಎಂದು ತಿಳಿದಿರದ ವ್ಯಕ್ತಿಯ ಸಮಯ. ಆದ್ದರಿಂದ ಈ ಸಂಪೂರ್ಣ ಕಥೆಯನ್ನು ಕೊನೆಯವರೆಗೂ ಎಚ್ಚರಿಕೆಯಿಂದ ಆಲಿಸಿ, ಏಕೆಂದರೆ ನಿಮ್ಮ ಜೀವನದ ಹಾದಿಯನ್ನು ಬದಲಾಯಿಸಬಹುದಾದ ರಹಸ್ಯವು ಬಹಿರಂಗಗೊಳ್ಳುತ್ತದೆ. ಹೌದು ಸ್ನೇಹಿತರೆ, ಇಂದು ಸಾಮಾನ್ಯ ದಿನವಲ್ಲ. ಯಾರಿಗೂ ಹಾನಿ ಮಾಡದೆ ತಮ್ಮ ಕ್ರಿಯೆಗಳನ್ನು ಮಾತ್ರ ನಂಬಿದವರಿಗೆ ಇಂದು ವಿಶೇಷ ದಿನ. ಆದರೆ ಇನ್ನೂ ಅವರು ಮೋಸ ಹೋಗಿದ್ದಾರೆ, ಅವಮಾನಿಸಲ್ಪಟ್ಟಿದ್ದಾರೆ ಮತ್ತು ದ್ರೋಹ ಮಾಡಿದ್ದಾರೆ. ಇದು ನಿಮಗೆ ಎಂದಾದರೂ ಸಂಭವಿಸಿದ್ದರೆ ನೀವು ಈಗ ಇದನ್ನು ಕೇಳುತ್ತಿರುವುದು ಕಾಕತಾಳೀಯವಲ್ಲ. ದೇವರು ಯಾವುದೇ ಕಾರಣವಿಲ್ಲದೆ ಯಾರಿಗೂ ಯಾವುದೇ ಚಿಹ್ನೆಗಳನ್ನು ತೋರಿಸುವುದಿಲ್ಲ ಮತ್ತು ಇಂದು ನೀವು ಪಡೆಯುತ್ತಿರುವ ಚಿಹ್ನೆಗಳು ಕಾಲದ ಚಕ್ರವು ತುಂಬಾ ವೇಗವಾಗಿ ತಿರುಗುತ್ತಿದೆ ಎಂದು ಹೇಳುತ್ತಿವೆ. ಆದರೆ ಸ್ವಲ್ಪ ಕಾಯಿರಿ. ನಾನು ಈಗಷ್ಟೇ ಹೇಳಿದ್ದು ಸಂಪೂರ್ಣ ಕಥೆಯಲ್ಲ, ಏಕೆಂದರೆ ನಿಜವಾದ ಚಿಹ್ನೆಗಳು ಇಂದು ಸಂಜೆ ಪ್ರಾರಂಭವಾಗುತ್ತವೆ ಮತ್ತು ಆ ಚಿಹ್ನೆಯು ಮುಂಬರುವ ದಿನಗಳಲ್ಲಿ ನಿಮ್ಮ ಅದೃಷ್ಟ ಎಷ್ಟು ಎತ್ತರಕ್ಕೆ ತಲುಪುತ್ತದೆ ಎಂಬುದನ್ನು ನಿರ್ಧರಿಸುತ್ತದೆ. ಆದ್ದರಿಂದ ಒಂದು ಕ್ಷಣವನ್ನು ವ್ಯರ್ಥ ಮಾಡಬೇಡಿ. ನಿಮ್ಮ ಜೀವನದಲ್ಲಿ ಏನಾದರೂ ಒಳ್ಳೆಯದು ಸಂಭವಿಸಲು ಪ್ರಾರಂಭಿಸುತ್ತಿದ್ದಂತೆ ಹಠಾತ್ ಅಡಚಣೆ ಉಂಟಾಗುತ್ತದೆ. ಯಾರಾದರೂ ನಿಮ್ಮ ಯೋಜನೆಗಳನ್ನು ಹಾಳು ಮಾಡುತ್ತಾರೆ ಎಂದು ನೀವು ಆಗಾಗ್ಗೆ ಭಾವಿಸಿರಬಹುದು. ಯಾರಾದರೂ ನಿಮ್ಮ ಕಠಿಣ ಪರಿಶ್ರಮಕ್ಕೆ ಮನ್ನಣೆ ನೀಡುತ್ತಾರೆ. ಯಾರಾದರೂ ನಿಮ್ಮ ಬೆನ್ನ ಹಿಂದೆ ನಿಮ್ಮ ಹೃದಯವನ್ನು ಮುರಿಯುವ ವಿಷಯಗಳನ್ನು ಹೇಳುತ್ತಾರೆ. ಆದರೆ ಇಂದು ಗ್ರಹಗಳ ಚಲನೆಗಳು ವಿಭಿನ್ನ ಕಥೆಯನ್ನು ಹೇಳುತ್ತವೆ. ಇಂದು ಅಂತಹ ಸಂಯೋಜನೆಯು ರೂಪುಗೊಳ್ಳುತ್ತಿದೆ. ಒಬ್ಬ ಮೋಸಗಾರನು ತನ್ನ ಸ್ವಂತ ಬಲೆಯಲ್ಲಿ ಸಿಲುಕಿಕೊಳ್ಳಬಹುದು. ಮತ್ತು ನೆನಪಿಡಿ, ಇದು ಯಾರ ಬಗ್ಗೆಯೂ ಕೆಟ್ಟದಾಗಿ ಯೋಚಿಸುವ ಬಗ್ಗೆ ಅಲ್ಲ, ಇದು ಕರ್ಮದ ಪರಿಣಾಮಗಳ ಬಗ್ಗೆ ಮಾತ್ರ. ಒಬ್ಬರು ಬಿತ್ತಿದ್ದನ್ನು ಕೊಯ್ಯುವ ಸಮಯ ನಿಧಾನವಾಗಿ ಸಮೀಪಿಸುತ್ತಿದೆ. ನೀವು ಇಲ್ಲಿಯವರೆಗೆ ಕೇಳುತ್ತಿದ್ದರೆ ಮಾನಸಿಕವಾಗಿ ಜೈ ಜೈ ಶ್ರೀರಾಮ್ ಮತ್ತು ಜೈ ಹನುಮಾನ್ ಎಂದು ಒಮ್ಮೆ ಜಪಿಸಲು ಮರೆಯದಿರಿ. ಏಕೆಂದರೆ ಭಗವಂತನ ಹೆಸರನ್ನು ಜಪಿಸುವುದರಿಂದ ಮನಸ್ಸಿಗೆ ಶಕ್ತಿ ತುಂಬುತ್ತದೆ ಮತ್ತು ನಕಾರಾತ್ಮಕ ಶಕ್ತಿಯ ಪ್ರಭಾವವನ್ನು ಕಡಿಮೆ ಮಾಡುತ್ತದೆ. ಈಗ ಕೆಲವೇ ಜನರು ಅರ್ಥ ಮಾಡಿಕೊಳ್ಳುವುದನ್ನು ಆಲಿಸಿ. ಕೆಲವೊಮ್ಮೆ ದೇವರು ನಿಮಗೆ ತಕ್ಷಣ ನ್ಯಾಯ ನೀಡುವುದಿಲ್ಲ, ಅವನು ಮೊದಲು ನಿಮಗೆ ತಾಳ್ಮೆಯನ್ನು ಕಲಿಸುತ್ತಾನೆ. ಹೌದು ಸ್ನೇಹಿತರೆ, ಈ ಸಮಯವು ನಿಮ್ಮ ಜೀವನದಲ್ಲೂ ನಿಧಾನವಾಗಿ ಸಮೀಪಿಸುತ್ತಿರುವಂತೆ ತೋರುತ್ತಿದೆ. ಆದರೆ ದೊಡ್ಡ ನಿಗೂಢತೆ ಉಳಿದಿದೆ. ನೆನಪಿಡಿ, ಇತ್ತೀಚಿನ ದಿನಗಳಲ್ಲಿ ನೀವು ಅವಿವೇಕದ ಆತಂಕವನ್ನು ಅನುಭವಿಸಿದ್ದೀರಾ? ನೀವು ರಾತ್ರಿಯಲ್ಲಿ ಇದ್ದಕ್ಕಿದ್ದಂತೆ ಎಚ್ಚರಗೊಂಡಿದ್ದೀರಾ? ನೀವು ಹಿಂದಿನ ಯಾರನ್ನಾದರೂ ಪದೇ ಪದೇ ನೆನಪಿಸಿಕೊಂಡಿದ್ದೀರಾ? ಹಾಗಿದ್ದಲ್ಲಿ ಅದನ್ನು ಕೇವಲ ಕಾಕತಾಳೀಯವೆಂದು ಪರಿಗಣಿಸಬೇಡಿ. ಕೆಲವೊಮ್ಮೆ ವಿಶ್ವವು ಸನ್ನಿಹಿತ ಬದಲಾವಣೆಯನ್ನು ಸೂಚಿಸುತ್ತದೆ. ಆದರೆ ಇಲ್ಲಿ ಒಂದು ಎಚ್ಚರಿಕೆ ಇದೆ. ಮುಂದಿನ ಕೆಲವು ದಿನಗಳವರೆಗೆ ಯಾರನ್ನೂ ಕುರುಡಾಗಿ ನಂಬಬೇಡಿ. ಏಕೆಂದರೆ ನಿಮ್ಮ ಸುತ್ತಲೂ ಬಾಹ್ಯವಾಗಿ ನಗುವ ಯಾರಾದರೂ ಇದ್ದಾರೆ, ಆದರೆ ಆಳವಾಗಿ ನಿಮ್ಮ ಪ್ರಗತಿಯನ್ನು ನೋಡಿ ಅವರು ಚಂಚಲರಾಗುತ್ತಾರೆ. ನೀವು ಇರುವ ಸ್ಥಳದಲ್ಲಿಯೇ ಇರಬೇಕೆಂದು ಅವರು ಬಯಸುತ್ತಾರೆ. ಆದರೆ ಈಗ ಅವರ ಆಸೆ ಈಡೇರುತ್ತಿಲ್ಲ. ಈಗ ಅನಿರೀಕ್ಷಿತವಾದದ್ದನ್ನು ಆಲಿಸಿ. ನೀವು ದೀರ್ಘಕಾಲ ಮಾತನಾಡದ ಯಾರೊಬ್ಬರಿಂದ ನೀವು ಇದ್ದಕ್ಕಿದ್ದಂತೆ ಸುದ್ದಿಯನ್ನು ಪಡೆಯಬಹುದು. ಮೊದಲಿಗೆ ಇದು ಸಾಮಾನ್ಯ ಎಂದು ನೀವು ಭಾವಿಸುವಿರಿ, ಆದರೆ ನಂತರ ಈ ಘಟನೆಯೇ ಭವಿಷ್ಯದಲ್ಲಿ ನಿಮಗೆ ಒಂದು ಪ್ರಮುಖ ಅವಕಾಶವಾಗಲು ಉದ್ದೇಶಿಸಲಾಗಿದೆ ಎಂದು ನೀವು ಅರಿತುಕೊಳ್ಳುವಿರಿ. ಕಳೆದ ಕೆಲವು ದಿನಗಳಿಂದ ಸಣ್ಣ ಸಮಸ್ಯೆಗಳು ಒಟ್ಟಿಗೆ ಬರುತ್ತಿರುವುದನ್ನು ನೀವು ಗಮನಿಸಿದ್ದೀರಾ? ಕೆಲವೊಮ್ಮೆ ಹಣ ಹರಿಯುವುದನ್ನು ನಿಲ್ಲಿಸಿತು, ಕೆಲವೊಮ್ಮೆ ಕೆಲಸವು ಸಿಲುಕಿಕೊಂಡಿತು, ಕೆಲವೊಮ್ಮೆ ನಿಮ್ಮ ಮನಸ್ಸು ತೊಂದರೆಗೀಡಾಯಿತು. ನಿಮ್ಮ ಅದೃಷ್ಟ ದುರ್ಬಲವಾಗಿದ್ದರಿಂದ ಅಲ್ಲ, ಕೆಲವೊಮ್ಮೆ ಜೀವನವು
ದೊಡ್ಡ ಯಶಸ್ಸನ್ನು ಸಾಧಿಸುವ ಮೊದಲು ಹಳೆಯ ಹೊರೆಗಳನ್ನು ಹೊರಹಾಕುತ್ತದೆ ಮತ್ತು ಅದಕ್ಕಾಗಿಯೇ ಇಂದಿನ ದಿನವನ್ನು ಬಹಳ ನಿರ್ಣಾಯಕವೆಂದು ಪರಿಗಣಿಸಲಾಗುತ್ತದೆ. ನೀವು ಸಾಕಷ್ಟು ಕಷ್ಟಪಟ್ಟಿದ್ದೀರಿ ಎಂದು ನೀವು ಭಾವಿಸಿದರೆ ನಿಮ್ಮ ಹೃದಯದಲ್ಲಿ ದೇವರನ್ನು ನೆನಪಿಸಿಕೊಳ್ಳಿ. ನೀವು ಇನ್ನೂ ಈ ಕುಟುಂಬವನ್ನು ಬೆಂಬಲಿಸದಿದ್ದರೆ ದಯವಿಟ್ಟು ಅದನ್ನು ಪ್ರೀತಿಯಿಂದ ಲೈಕ್ ಮಾಡಿ, ಸದಸ್ಯರಾಗಿ ಮತ್ತು ಕಾಮೆಂಟ್ಗಳಲ್ಲಿ ನಿಮ್ಮ ಪ್ರತಿಕ್ರಿಯೆಯನ್ನು ಬಿಡಿ. ನಿಮ್ಮ ಸಣ್ಣ ಕೊಡುಗೆಯು ನಿಮಗೆ ಅಂತಹ ಸಕಾರಾತ್ಮಕ ಸಂದೇಶಗಳನ್ನು ತರುವುದನ್ನು ಮುಂದುವರಿಸಲು ನಮಗೆ ಸ್ಫೂರ್ತಿ ನೀಡುತ್ತದೆ. ಆದರೆ ನಿರೀಕ್ಷಿಸಿ, ದೊಡ್ಡ ಚಿಹ್ನೆ ಇನ್ನೂ ಬಂದಿಲ್ಲ. ನಿಮ್ಮ ಜೀವನದಲ್ಲಿ ಆರಂಭದಲ್ಲಿ ಗೊಂದಲಮಯವಾಗಿ ಕಾಣುವ ಆರ್ಥಿಕ ಪರಿಸ್ಥಿತಿ ಉದ್ಭವಿಸಲಿದೆ. ಮತ್ತೆ ಏನೋ ಸ್ಥಗಿತಗೊಂಡಿದೆ ಎಂದು ನೀವು ಭಾವಿಸಬಹುದು, ಆದರೆ ಸತ್ಯವು ಇದಕ್ಕೆ ವಿರುದ್ಧವಾಗಿರುತ್ತದೆ. ಅದೇ ಸ್ಥಗಿತಗೊಂಡ ಕೆಲಸವು ಭವಿಷ್ಯದಲ್ಲಿ ನಿಮಗೆ ಲಾಭದ ದೊಡ್ಡ ಬಾಗಿಲನ್ನು ತೆರೆಯಬಹುದು. ಉದ್ಯೋಗವನ್ನು ಹುಡುಕುತ್ತಿರುವವರು ಇದ್ದಕ್ಕಿದ್ದಂತೆ ಅವರು ಭರವಸೆಯನ್ನು ತ್ಯಜಿಸಿದ ಅವಕಾಶವನ್ನು ಕಂಡುಕೊಳ್ಳಬಹುದು. ವ್ಯವಹಾರದಲ್ಲಿರುವವರಿಗೆ ಹಳೆಯ ಸಂಪರ್ಕದಿಂದ ಲಾಭದ ಅವಕಾಶವಿದೆ, ಆದರೆ ಆತುರದ ನಿರ್ಧಾರ ತೆಗೆದುಕೊಳ್ಳುವ ತಪ್ಪನ್ನು ಮಾಡಬೇಡಿ. ತಾಳ್ಮೆ ಈಗ ನಿಮ್ಮ ದೊಡ್ಡ ಶಕ್ತಿ. ಈಗ ಪ್ರೀತಿಯನ್ನು ಆಲಿಸಿ. ನಿಮಗೆ ಯಾರ ಮೇಲಾದರೂ ನಿಜವಾದ ಭಾವನೆಗಳಿದ್ದರೆ, ಆದರೆ ಅಂತರವು ಪದೇ ಪದೇ ರೂಪುಗೊಳ್ಳುತ್ತಿದ್ದರೆ, ಈ ಅಂತರವು ಹೆಚ್ಚು ಕಾಲ ಉಳಿಯುವುದಿಲ್ಲ. ದೀರ್ಘಕಾಲದಿಂದ ನಿಗ್ರಹಿಸಲ್ಪಟ್ಟ ಭಾವನೆಗಳನ್ನು ಪುನರುಜ್ಜೀವನಗೊಳಿಸಬಹುದಾದ ಸಂಭಾಷಣೆ ನಡೆಯಲಿದೆ. ಆದಾಗ್ಯೂ ಯಾರಾದರೂ ನಿಮ್ಮ ನಂಬಿಕೆಗೆ ದ್ರೋಹ ಮಾಡಿದರೆ, ಆ ವ್ಯಕ್ತಿಯು ತಮ್ಮ ಕಾರ್ಯಗಳಿಗೆ ವಿಷಾದಿಸಲು ಪ್ರಾರಂಭಿಸುತ್ತಾನೆ. ಮತ್ತು ಈಗ ನೀವು ಕಾಯುತ್ತಿದ್ದ ಕ್ಷಣ ಇಲ್ಲಿದೆ. ಶತ್ರುಗಳ ಲಂಕ ಉರಿಯಲಿದೆ. ಆದರೆ ಇದರರ್ಥ ವ್ಯಕ್ತಿಯ ಸೋಲು ಎಂದಲ್ಲ. ಇದರರ್ಥ ನಿಮ್ಮ ವಿರುದ್ಧ ನಿಂತಿರುವ ಸುಳ್ಳುಗಳು, ವಂಚನೆ, ಅಸೂಯೆ ಮತ್ತು ನಕಾರಾತ್ಮಕ ಚಿಂತನೆಗಳು ಕ್ರಮೇಣ ಕಡಿಮೆಯಾಗಲು ಪ್ರಾರಂಭಿಸುತ್ತವೆ. ನಿಮ್ಮನ್ನು ಅಚ್ಚರಿಗೊಳಿಸುವ ಏನನ್ನೂ ಮಾಡದೆಯೇ ನೀವು ಚಿಹ್ನೆಗಳನ್ನು ನೋಡುತ್ತೀರಿ. ಆದಾಗ್ಯೂ ಒಂದು ಎಚ್ಚರಿಕೆ ಇದೆ. ಈ ದಿನಗಳಲ್ಲಿ ನಿಮ್ಮ ಪ್ರತಿಯೊಂದು ಯೋಜನೆಯನ್ನು ಎಲ್ಲರೊಂದಿಗೆ ಹಂಚಿಕೊಳ್ಳಬೇಡಿ, ಏಕೆಂದರೆ ಯಶಸ್ಸು ಮೊದಲು ಮತ್ತು ಮುಖ್ಯವಾಗಿ ಮೌನದಿಂದ ಹುಟ್ಟುತ್ತದೆ, ಶಬ್ದದಿಂದಲ್ಲ. ನೀವು ಇಲ್ಲಿಯವರೆಗೆ ಸಂಪೂರ್ಣ ಭಕ್ತಿಯಿಂದ ಕೇಳುತ್ತಿದ್ದರೆ ಮತ್ತೊಮ್ಮೆ ಜೈ ಶ್ರೀರಾಮ್, ಜೈ ಹನುಮಾನ್ ಎಂದು ಹೇಳಲು ಮರೆಯದಿರಿ, ಏಕೆಂದರೆ ಬಹಿರಂಗಗೊಳ್ಳಲಿರುವ ಚಿಹ್ನೆಗಳು ಎಲ್ಲರ ಜೀವನಕ್ಕೂ ಬರುವುದಿಲ್ಲ. ಈಗ ಎಚ್ಚರಿಕೆಯಿಂದ ಆಲಿಸಿ. ಇಂದು ಮತ್ತು ಮುಂದಿನ ಕೆಲವು ರಾತ್ರಿಗಳ ನಡುವೆ ಒಂದು ಅತ್ಯಲ್ಪ ಘಟನೆ ಸಂಭವಿಸಬಹುದು. ನೀವು ಅನಿರೀಕ್ಷಿತವಾಗಿ ಸಂದೇಶವನ್ನು ಸ್ವೀಕರಿಸಬಹುದು. ನೀವು ಹಳೆಯ ವಸ್ತುವನ್ನು ಸಹ ಎದುರಿಸಬಹುದು. ಒಂದು ಕನಸು ಪದೇ ಪದೇ ಕಾಣಿಸಿಕೊಳ್ಳುವ ಸಾಧ್ಯತೆ ಇದೆ. ಜನರು ಇವುಗಳನ್ನು ಸಾಮಾನ್ಯವೆಂದು ತಳ್ಳಿಹಾಕುತ್ತಾರೆ. ಆದರೆ ಜೀವನದಲ್ಲಿ ದೊಡ್ಡ ಬದಲಾವಣೆಗಳು ಆಗಲಿರುವವರಿಗೆ ಈ ಸಣ್ಣ ಘಟನೆಗಳು ಭವಿಷ್ಯದ ಬಾಗಿಲು ತೆರೆಯುತ್ತವೆ. ಮತ್ತು ಈಗ ನಾನು ನಿಮಗೆ ಒಂದು ಚಿಹ್ನೆಯ ಬಗ್ಗೆ ಹೇಳಲಿದ್ದೇನೆ. ಅದು ಗುರುತಿಸಲ್ಪಟ್ಟಾಗ ಆಗಾಗ್ಗೆ ಸನ್ನಿಹಿತ ಅಪಾಯದಿಂದ ವ್ಯಕ್ತಿಯನ್ನು ರಕ್ಷಿಸುತ್ತದೆ. ನೆನಪಿಡಿ, ಈ ಚಿಹ್ನೆಯು ಮುಸ್ಸಂಜೆಯ ನಂತರ ಇನ್ನಷ್ಟು ಸ್ಪಷ್ಟವಾಗುತ್ತದೆ ಮತ್ತು ಕೆಲವೇ ಜನರು ಅದನ್ನು ಗುರುತಿಸುತ್ತಾರೆ. ಇಡೀ ಕಥೆ ಇದ್ದಕ್ಕಿದ್ದಂತೆ ಹೊಸ ತಿರುವು ಪಡೆಯುವ ರಹಸ್ಯ ಇದು. ಹೌದು ಸ್ನೇಹಿತರೆ, ಈಗ ಈ ರಹಸ್ಯವನ್ನು ಎಚ್ಚರಿಕೆಯಿಂದ ಆಲಿಸಿ, ಏಕೆಂದರೆ ಇಲ್ಲಿ ಅನೇಕ ಜನರು ದೊಡ್ಡ ತಪ್ಪು ಮಾಡುತ್ತಾರೆ. ವಿಧಿ ತಿರುಗಲಿರುವಾಗ ಆರಂಭದಲ್ಲಿ ಜೀವನವು ಜಟಿಲವಾಗಿ ಕಾಣುತ್ತದೆ. ಏನೂ ನಿಮ್ಮ ದಾರಿಯಲ್ಲಿ ಹೋಗುತ್ತಿಲ್ಲ ಎಂದು ನೀವು ಭಾವಿಸಬಹುದು. ಆದರೆ ಸತ್ಯವೆಂದರೆ ಆ ಸಮಯದಲ್ಲಿ ನಿಮ್ಮ ಕಣ್ಣುಗಳು ನೋಡಲಾಗದ ಮಾರ್ಗವನ್ನು ದೇವರು ನಿಮಗಾಗಿ ಸೃಷ್ಟಿಸುತ್ತಿದ್ದಾನೆ. ಅದಕ್ಕಾಗಿಯೇ ನಾನು ಇಂದು ನಿಮ್ಮನ್ನು ಪದೇ ಪದೇ ಕೇಳುತ್ತಿದ್ದೇನೆ, ಏಕೆಂದರೆ ನಿಮ್ಮ ಸುತ್ತಲಿನ ಪರಿಸರವು ಸಾಮಾನ್ಯವಾಗಿಲ್ಲ. ಯಾರೋ ಒಬ್ಬರು ನಿರಂತರವಾಗಿ ನಿಮ್ಮ ಬಗ್ಗೆ ಯೋಚಿಸುತ್ತಿದ್ದಾರೆ. ಅವರು ನಿಮ್ಮ ಪ್ರತಿಯೊಂದು ನಡೆಯನ್ನೂ ಗಮನಿಸುತ್ತಿದ್ದಾರೆ, ದೊಡ್ಡದಾಗಲಿ ಅಥವಾ ಚಿಕ್ಕದಾಗಲಿ. ನೀವು ಮುಂದುವರಿದರೆ ತನ್ನ ಸ್ವಂತ ಗುರುತು ಕಳೆದು ಹೋಗುತ್ತದೆ ಎಂದು ಅವನು ಭಾವಿಸುತ್ತಾನೆ. ಆದರೆ ನಿರ್ಧಾರ ಇನ್ನು ಮುಂದೆ ತನ್ನ ಕೈಯಲ್ಲಿಲ್ಲ ಎಂದು ಅವನಿಗೆ ಅರ್ಥವಾಗುವುದಿಲ್ಲ. ಸಮಯ ನಿಮ್ಮ ಕೈಯಲ್ಲಿದೆ. ನೆನಪಿಡಿ, ಸಮಯ ನ್ಯಾಯವನ್ನು ನೀಡಿದಾಗ ಅತ್ಯಂತ ಶಕ್ತಿಶಾಲಿ ವ್ಯಕ್ತಿ ಕೂಡ ತಮ್ಮ ಸ್ವಂತ ಕ್ರಿಯೆಗಳಿಗೆ ಹೋಲಿಸಿದರೆ ಮಂಕಾಗುತ್ತಾನೆ. ಆದರೆ ನಿರೀಕ್ಷಿಸಿ, ನಾನು ಹೇಳುತ್ತಿರುವುದು ನೀವು ಅದನ್ನು ಮೊದಲ ಬಾರಿಗೆ ಕೇಳಿರಬಹುದು. ಕೆಲವೊಮ್ಮೆ
ಶತ್ರು ಬಹಿರಂಗವಾಗಿ ಇರುವುದಿಲ್ಲ. ಕೆಲವೊಮ್ಮೆ ಅವನು ನಗುತ್ತಿರುವ ಮುಖದ ಹಿಂದೆ ಅಡಗಿರುತ್ತಾನೆ. ಅವನು ನಿಮ್ಮನ್ನು ಹೊಗಳುತ್ತಾನೆ, ನಿಮ್ಮೊಂದಿಗೆ ಕುಳಿತುಕೊಳ್ಳುತ್ತಾನೆ ಮತ್ತು ನಿಮ್ಮ ಯೋಜನೆಗಳ ಬಗ್ಗೆ ಕೇಳುತ್ತಾನೆ. ಆದರೆ ಆಳವಾಗಿ ಅವನು ಯಾವಾಗಲೂ ನಿಮ್ಮ ಕೆಲಸ ಮುಗಿಯುವುದನ್ನು ನೀವು ನೋಡಬೇಕೆಂದು ಬಯಸುತ್ತಾನೆ. ಕಳೆದ ಕೆಲವು ದಿನಗಳಲ್ಲಿ ಯಾರಾದರೂ ನಿಮ್ಮ ಯೋಜನೆಗಳ ಬಗ್ಗೆ ಪದೇ ಪದೇ ತಿಳಿದುಕೊಳ್ಳಲು ಪ್ರಯತ್ನಿಸಿದ್ದರೆ ಸ್ವಲ್ಪ ಜಾಗರೂಕರಾಗಿರಿ. ಎಲ್ಲರಿಗೂ ಎಲ್ಲವನ್ನೂ ಹೇಳುವ ಅಗತ್ಯವಿಲ್ಲ, ಏಕೆಂದರೆ ನಿಮ್ಮ ಮೌನವು ಈಗ ನಿಮ್ಮ ದೊಡ್ಡ ಶಕ್ತಿಯಾಗಲಿದೆ. ಈಗ ನಿಮ್ಮನ್ನು ನೀವು ಒಂದು ಪ್ರಶ್ನೆಯನ್ನು ಕೇಳಿಕೊಳ್ಳಿ. ಯಾವುದೇ ಕಾರಣವಿಲ್ಲದೆ ಏನಾದರೂ ದೊಡ್ಡದು ಸಂಭವಿಸಲಿದೆ ಎಂದು ನೀವು ಭಾವಿಸಿದ್ದೀರಾ? ಉತ್ತರ ಹೌದು ಎಂದಾದರೆ ಈ ಭಾವನೆ ವ್ಯರ್ಥವಲ್ಲ. ದೇವರು ಮೊದಲು ಮನಸ್ಸಿಗೆ ಸಂಕೇತಗಳನ್ನು ನೀಡುತ್ತಾನೆ, ನಂತರ ಸಂದರ್ಭಗಳನ್ನು ದರ್ಭಗಳನ್ನು ಬದಲಾಯಿಸುತ್ತಾನೆ. ಆದರೆ ನಿಜವಾದ ಬದಲಾವಣೆ ಯಾವಾಗ ಪ್ರಾರಂಭವಾಗುತ್ತದೆ? ಇದು ಈಗ ನಿಮ್ಮ ಮನಸ್ಸಿನಲ್ಲಿ ಓಡುತ್ತಿರುವ ಪ್ರಶ್ನೆಯಾಗಿದೆ. ಆದ್ದರಿಂದ ಎಚ್ಚರಿಕೆಯಿಂದ ಆಲಿಸಿ. ಇಂದು ಸಂಜೆಯಿಂದ ಮುಂದಿನ ಕೆಲವು ರಾತ್ರಿಗಳವರೆಗೆ ನೀವು ಖಂಡಿತವಾಗಿಯೂ ಒಂದಲ್ಲ ಒಂದು ರೂಪದಲ್ಲಿ ಒಂದು ಚಿಹ್ನೆಯನ್ನು ಪಡೆಯುತ್ತೀರಿ. ಈ ಚಿಹ್ನೆಯು ಒಬ್ಬ ವ್ಯಕ್ತಿಯ ಮೂಲಕವೂ ಬರಬಹುದು. ಅದು ಸುದ್ದಿಯ ರೂಪದಲ್ಲಿರಬಹುದು ಅಥವಾ ಇತರರು ಕ್ಷುಲ್ಲಕವೆಂದು ತಳ್ಳಿಹಾಕುವ ಘಟನೆಯಾಗಿರಬಹುದು. ಆದರೆ ಹಾಗೆ ಮಾಡಬೇಡಿ, ಏಕೆಂದರೆ ಈ ಸಣ್ಣ ಘಟನೆಯು ಭವಿಷ್ಯದಲ್ಲಿ ದೊಡ್ಡ ಪರಿಣಾಮಗಳನ್ನು ಬೀರುತ್ತದೆ. ನೀವು ಸಂಪೂರ್ಣ ಭಕ್ತಿಯಿಂದ ಕೇಳುತ್ತಿದ್ದರೆ ಒಮ್ಮೆ ನಿಮ್ಮ ಹೃದಯದಿಂದ ಜೈ ಶ್ರೀರಾಮ್, ಜೈ ಹನುಮಾನ್ ಎಂದು ಹೇಳಲು ಮರೆಯದಿರಿ. ದೇವರ ಆಶೀರ್ವಾದ ಮುಂದುವರಿಯಲಿ, ಇದು ನಮ್ಮ ಆಶಯ. ಈಗ ಹಣದ ಬಗ್ಗೆ ಮಾತನಾಡೋಣ. ಹೌದು ಸ್ನೇಹಿತರೆ, ಸಿಲುಕಿಕೊಂಡ ಹಣ ನಿಧಾನವಾಗಿ ವೇಗವನ್ನು ಪಡೆಯಬಹುದು. ಬಹಳ ದಿನಗಳಿಂದ ಸಿಲುಕಿಕೊಂಡಿದ್ದ ಹಣವನ್ನು ನೀವು ಪಡೆಯುವ ಅವಕಾಶವಿದೆ. ಆದರೆ ಅದರೊಂದಿಗೆ ಒಂದು ಪರೀಕ್ಷೆ ಇರುತ್ತದೆ. 2 ಮಾರ್ಗಗಳನ್ನು ನಿಮಗೆ ಪ್ರಸ್ತುತಪಡಿಸಲಾಗುತ್ತದೆ. ಒಂದು ಮಾರ್ಗವು ತ್ವರಿತ ಲಾಭವನ್ನು ತರುತ್ತದೆ, ಇನ್ನೊಂದು ತಾಳ್ಮೆಯ ಅಗತ್ಯವಿರುತ್ತದೆ. ಅನೇಕರು ಮೊದಲ ಮಾರ್ಗವನ್ನು ಆರಿಸಿಕೊಳ್ಳುತ್ತಾರೆ ಮತ್ತು ನಂತರ ವಿಷಾದಿಸುತ್ತಾರೆ. ಆದರೆ ನೀವು ತಾಳ್ಮೆಯನ್ನು ಆರಿಸಿಕೊಂಡರೆ ನಿಮಗಾಗಿ ಕಾಯುತ್ತಿರುವ ಪ್ರಯೋಜನಗಳು ನೀವು ಊಹಿಸಿದ್ದಕ್ಕಿಂತ ಹೆಚ್ಚಾಗಿರಬಹುದು. ಈಗ ಅನೇಕ ಜನರು ಕಾಯುತ್ತಿರುವ ವೃತ್ತಿಗೆ ಸಂಬಂಧಿಸಿದ ವಿಷಯ. ನೀವು ಉದ್ಯೋಗದಲ್ಲಿದ್ದರೆ ನಿಮ್ಮ ಕೆಲಸದ ಸುದ್ದಿ ನೀವು ಎಂದಿಗೂ ನಿರೀಕ್ಷಿಸದ ಜನರನ್ನು ತಲುಪಬಹುದು. ನೀವು ವ್ಯವಹಾರದಲ್ಲಿದ್ದರೆ ಹಳೆಯ ಕ್ಲೈಂಟ್ ಅಥವಾ ದೀರ್ಘಕಾಲದ ಸಂಪರ್ಕವು ಇದ್ದಕ್ಕಿದ್ದಂತೆ ಮತ್ತೆ ಸಂಪರ್ಕಗೊಳ್ಳಬಹುದು. ಆದರೆ ಇಲ್ಲಿಯೂ ಎಚ್ಚರಿಕೆಯ ಮಾತು ಇದೆ. ನಿಮ್ಮ ಯಶಸ್ಸಿನ ಬಗ್ಗೆ ಬೇಗನೆ ದೊಡ್ಡ ಚರ್ಚೆ ಮಾಡಬೇಡಿ, ಏಕೆಂದರೆ ಕೆಲವರು ನೀವು ಸಂತೋಷವಾಗಿರುವುದನ್ನು ನೋಡಿ ಸಂತೋಷಪಡುವುದು. ಮತ್ತು ಈಗ ಜೀವನವನ್ನು ಪ್ರೀತಿಸಿ. ನೀವು ಯಾರೊಂದಿಗಾದರೂ ನಿಜವಾದ ಭಾವನೆಗಳನ್ನು ಹೊಂದಿದ್ದರೆ ಆತುರದ ನಿರ್ಧಾರಗಳನ್ನು ತೆಗೆದುಕೊಳ್ಳಬೇಡಿ. ಇಂದು ನೀವು ನೋಡುವ ಅಂತರವು ಭವಿಷ್ಯದಲ್ಲಿ ತಿಳುವಳಿಕೆ ಮತ್ತು ನಂಬಿಕೆಯಾಗಿ ರೂಪಾಂತರಗೊಳ್ಳಬಹುದು. ಆದರೆ ಯಾರಾದರೂ ನಿಮ್ಮನ್ನು ಸರಳವಾಗಿ ಬಳಸುತ್ತಿದ್ದರೆ ಅವರ ಸತ್ಯ ಕ್ರಮೇಣ ಬಹಿರಂಗಗೊಳ್ಳುತ್ತದೆ. ಮತ್ತು ಅತ್ಯಂತ ಆಶ್ಚರ್ಯಕರ ವಿಷಯವೆಂದರೆ ಆ ವ್ಯಕ್ತಿಯು ಒಂದು ದಿನ ನಿಮ್ಮೊಂದಿಗೆ ಮಾತನಾಡಲು ಪ್ರಯತ್ನಿಸಬಹುದು. ಆದರೆ ಆ ಸಮಯದಲ್ಲಿ ನೀವು ಅವರಿಗೆ 2ನೇ ಅವಕಾಶವನ್ನು ನೀಡಬೇಕೇ? ಈಗ ಉತ್ತರವನ್ನು ಹುಡುಕಬೇಡಿ, ಏಕೆಂದರೆ ಈ ಪ್ರಶ್ನೆಗೆ ಸ್ವತಃ ಉತ್ತರಿಸುವ ಒಂದು ಚಿಹ್ನೆ ಬರುತ್ತಿದೆ. ಇದು ರಹಸ್ಯ. ಅದಕ್ಕಾಗಿಯೇ ನೀವು ಎಚ್ಚರಿಕೆಯಿಂದ ಆಲಿಸಬೇಕೆಂದು ನಾನು ಬಯಸುತ್ತೇನೆ. ಈಗ ಲಘುವಾಗಿ ತೆಗೆದುಕೊಳ್ಳಬಾರದು ಎಂಬ ಎಚ್ಚರಿಕೆ. ಮುಂದಿನ ಕೆಲವು ದಿನಗಳವರೆಗೆ ಕೋಪದಲ್ಲಿ ಯಾವುದೇ ನಿರ್ಧಾರಗಳನ್ನು ತೆಗೆದುಕೊಳ್ಳಬೇಡಿ, ಏಕೆಂದರೆ ಯಾರಾದರೂ ಉದ್ದೇಶಪೂರ್ವಕವಾಗಿ ನಿಮ್ಮನ್ನು ಕೆರಳಿಸಲು ಪ್ರಯತ್ನಿಸಬಹುದು. ನೀವು ಶಾಂತವಾಗಿದ್ದರೆ ಆ ವ್ಯಕ್ತಿ ತಮ್ಮದೇ ಆದ ಮಾತುಗಳಲ್ಲಿ ಸಿಕ್ಕಿ ಹಾಕಿಕೊಳ್ಳುತ್ತಾರೆ. ಇದು ಸಮಯದ ದೊಡ್ಡ ತಂತ್ರ. ಶತ್ರು ನಿಮ್ಮನ್ನು ಕೆಡವಲು ಯೋಚಿಸುತ್ತಿರಬಹುದು, ಆದರೆ ತಮ್ಮದೇ ಆದ ಹೆಜ್ಜೆಗಳು ಜಾರಲಿವೆ ಎಂದು ಅವರಿಗೆ ತಿಳಿದಿರುವುದಿಲ್ಲ. ನೀವು ಗಮನಿಸಿದ್ದರೆ ಕಳೆದ ಕೆಲವು ದಿನಗಳಲ್ಲಿ ಕೆಲವು ಜನರ ನಡವಳಿಕೆ ಇದ್ದಕ್ಕಿದ್ದಂತೆ ಬದಲಾಗಿರಬಹುದು. ಹತ್ತಿರವಾಗುತ್ತಿದ್ದವರು ಈಗ ತಮ್ಮನ್ನು ದೂರವಿಡಲು ಪ್ರಾರಂಭಿಸುತ್ತಾರೆ. ಈ ಹಿಂದೆ ನಮ್ಮನ್ನು ನಿರ್ಲಕ್ಷಿಸಿದ್ದವರು ಇದ್ದಕ್ಕಿದ್ದಂತೆ ಕಾಲ ಬದಲಾದಾಗ ಜನರ ಮುಖಗಳು ಬದಲಾಗುತ್ತವೆ. ಮತ್ತು ಈಗ ನಾನು ನಿಮಗೆ ಒಂದು ಸೂಚನೆಯನ್ನು ಹೇಳಲಿದ್ದೇನೆ. ಅದನ್ನು ಗುರುತಿಸಿದರೆ ಅನೇಕ ಪ್ರಮುಖ ಸಮಸ್ಯೆಗಳನ್ನು ತಡೆಯಬಹುದು.
ನೀವು ಸತತವಾಗಿ 2 ಅಥವಾ 3 ದಿನಗಳವರೆಗೆ ವಿಭಿನ್ನ ಜನರಿಂದ ಒಂದೇ ವಿಷಯವನ್ನು ಕೇಳಿದರೆ, ಅಥವಾ ಹಳೆಯ ಹೆಸರು ಬರುತ್ತಲೇ ಇದ್ದರೆ, ಅಥವಾ ನಿಮ್ಮ ಮನಸ್ಸು ಕಾರಣವಿಲ್ಲದೆ ಒಂದು ನಿರ್ದಿಷ್ಟ ದಿಕ್ಕಿನಲ್ಲಿ ಹೋಗಲು ಹೇಳಿದರೆ ಅದನ್ನು ನಿರ್ಲಕ್ಷಿಸಬೇಡಿ. ಪ್ರತಿಯೊಂದು ಸೂಚನೆಯೂ ಮೂಢನಂಬಿಕೆಯಲ್ಲ. ಕೆಲವು ಸೂಚನೆಗಳು ಅನುಭವ ಮತ್ತು ಸಮಯದ ಭಾಷೆಯಾಗಿದೆ. ನೀವು ಇನ್ನೂ ಈ ಕುಟುಂಬವನ್ನು ಬೆಂಬಲಿಸದಿದ್ದರೆ ದಯವಿಟ್ಟು ಅದನ್ನು ಪ್ರೀತಿಯಿಂದ ಲೈಕ್ ಮಾಡಿ, ಸದಸ್ಯರಾಗಿ ಮತ್ತು ಕಮೆಂಟ್ಗಳಲ್ಲಿ ನಿಮ್ಮ ಭಾವನೆಗಳನ್ನು ಹಂಚಿಕೊಳ್ಳಿ. ನಿಮ್ಮ ನಂಬಿಕೆಯೇ ನಮ್ಮ ದೊಡ್ಡ ಶಕ್ತಿ. ಆದರೆ ನಿರೀಕ್ಷಿಸಿ, ನೀವು ಇಲ್ಲಿಯವರೆಗೆ ಕೇಳಿರುವುದು ಇಡೀ ಕಥೆಯಲ್ಲ. ಏಕೆಂದರೆ ಇಂದು ರಾತ್ರಿ ಒಂದು ರಹಸ್ಯ ಬಹಿರಂಗಗೊಳ್ಳಲಿದೆ. ಒಮ್ಮೆ ನಿಮ್ಮನ್ನು ಕಡಿಮೆ ಅಂದಾಜು ಮಾಡುವ ತಪ್ಪನ್ನು ಮಾಡಿದ ವ್ಯಕ್ತಿಗೆ ನೇರವಾಗಿ ಸಂಬಂಧಿಸಿದೆ. ಅವನು ಇನ್ನೂ ಗೆಲ್ಲುತ್ತಿದ್ದೇನೆ ಎಂದು ನಂಬುತ್ತಾನೆ, ಆದರೆ ಅವನು ತನ್ನ ಸುತ್ತಲೂ ನಿರ್ಮಿಸಿರುವ ಗೋಡೆಗಳು ಈಗಾಗಲೇ ಬಿರುಕು ಬಿಡುತ್ತಿವೆ ಎಂದು ಅವನಿಗೆ ಸಂಪೂರ್ಣವಾಗಿ ತಿಳಿದಿಲ್ಲ. ಮತ್ತು ಯಾವುದೇ ಪ್ರಯತ್ನವಿಲ್ಲದೆ ನಿಮ್ಮ ಮನಸ್ಸಿನಲ್ಲಿ ಒಂದೇ ಒಂದು ಆಲೋಚನೆ ಇರುವಂತಹ ಸುದ್ದಿಯನ್ನು ನೀವು ಸ್ವೀಕರಿಸಿದಾಗ ದೊಡ್ಡ ಆಶ್ಚರ್ಯ ಬರುತ್ತದೆ. ನಿಜವಾಗಿಯೂ ಸಮಯಕ್ಕಿಂತ ದೊಡ್ಡದೇನೂ ಇಲ್ಲ. ಆದರೆ ಈ ಸುದ್ದಿ ಎಲ್ಲಿಂದ ಬರುತ್ತದೆ, ಯಾರಿಂದ ಬರುತ್ತದೆ, ಮತ್ತು ಈ ಘಟನೆಯು ನಿಮ್ಮ ಜೀವನದ ಅತಿದೊಡ್ಡ ತಿರುವು ಏಕೆ ಆಗಲಿದೆ? ಕಥೆ ಇದ್ದಕ್ಕಿದ್ದಂತೆ ಇಲ್ಲಿಯೇ ಆಳವಾಗುತ್ತದೆ. ಏಕೆಂದರೆ ಕೆಲವೇ ಜನರು ಹೊರಹೊಮ್ಮಲಿರುವ ಚಿಹ್ನೆಗಳನ್ನು ಗುರುತಿಸುತ್ತಾರೆ, ಮತ್ತು ಈ ಚಿಹ್ನೆಗಳು ಮುಂದಿನ ದಿನಗಳಲ್ಲಿ ನಿಮ್ಮ ಜೀವನದಲ್ಲಿ ಯಾರು ಉಳಿಯುತ್ತಾರೆ ಮತ್ತು ಯಾರು ಶಾಶ್ವತವಾಗಿ ಹೋಗುತ್ತಾರೆ ಎಂಬುದನ್ನು ನಿರ್ಧರಿಸುತ್ತವೆ. ಖಂಡಿತ ನಿಮ್ಮ ವಿಡಿಯೋದ ಅಂತಿಮ ಭಾಗ ಇಲ್ಲಿದೆ. ಹೌದು ಸ್ನೇಹಿತರೆ, ಈಗ ಇಡೀ ಭಾಷಣದ ಉದ್ದಕ್ಕೂ ಪದೇ ಪದೇ ಸುಳಿವು ನೀಡಲಾದ ಸಮಯ. ನೀವು ಆರಂಭದಿಂದ ಇಲ್ಲಿಯವರೆಗೆ ಎಚ್ಚರಿಕೆಯಿಂದ ಆಲಿಸಿದ್ದರೆ ಇದು ಕೇವಲ ಭವಿಷ್ಯದ ವಿಷಯವಲ್ಲ, ಬದಲಾಗಿ ಕಾಲಚಕ್ರದ ಬದಲಾಗುತ್ತಿರುವ ಕಥೆ ಎಂದು ನೀವು ಅರ್ಥ ಮಾಡಿಕೊಳ್ಳುತ್ತಿದ್ದೀರಿ. ಈಗ ಆ ಅಂತಿಮ ರಹಸ್ಯವನ್ನು ಆಲಿಸಿ. ಇಂದಿನಿಂದ ಕೆಲವೇ ದಿನಗಳಲ್ಲಿ ನಿಮ್ಮ ಹಿಂದಿನ ಹೋರಾಟಗಳನ್ನು ನಿಮಗೆ ನೆನಪಿಸುವ ಒಂದು ಘಟನೆ ಸಂಭವಿಸಬಹುದು. ನಿಮ್ಮನ್ನು ದುರ್ಬಲರೆಂದು ಪರಿಗಣಿಸಿದ, ನಿಮ್ಮ ಉದ್ದೇಶಗಳನ್ನು ಪ್ರಶ್ನಿಸಿದ ಮತ್ತು ನಿಮ್ಮ ಹಾದಿಯಲ್ಲಿ ಅಡೆತಡೆಗಳನ್ನು ಇಟ್ಟ ವ್ಯಕ್ತಿ ಸ್ವತಃ ಮಾಡಿದ ಬಲೆಯಲ್ಲಿ ಸಿಲುಕಿಕೊಳ್ಳಬಹುದು. ಇದು ಸೇಡಿನ ವಿಷಯವಲ್ಲ, ಆದರೆ ಕರ್ಮದ ಪರಿಣಾಮಗಳ ವಿಷಯ. ಸಮಯವು ತನ್ನ ಪಾಲನ್ನು ತೆಗೆದುಕೊಂಡಾಗ ಅದು ಯಾವುದೇ ಪಕ್ಷಪಾತವನ್ನು ತೋರಿಸುವುದಿಲ್ಲ. ನೆನಪಿಡಿ, ನೀವು ಯಾರೊಂದಿಗೂ ಜಗಳವಾಡುವ ಅಗತ್ಯವಿಲ್ಲ. ನಿಮ್ಮ ತಾಳ್ಮೆ, ಕಠಿಣ ಪರಿಶ್ರಮ ಮತ್ತು ನಿಮ್ಮ ಶಾಂತ ಸ್ವಭಾವವೇ ನಿಮ್ಮ ಅತ್ಯುತ್ತಮ ಉತ್ತರ. ಕೆಲವೊಮ್ಮೆ ಗೆಲುವು ಸದ್ದಿಲ್ಲದೆ ಸಿಗುತ್ತದೆ, ಸದ್ದಿಲ್ಲದೆ ಅಲ್ಲ. ಆದರೆ ಒಂದು ವಿಷಯ ಉಳಿದಿದೆ. ಇಂದು ಸಂಜೆಯಿಂದ ತಡರಾತ್ರಿಯವರೆಗೆ ನಿಮಗೆ ಹೊಸ ಆಲೋಚನೆ, ಹಳೆಯ ಕೆಲಸವನ್ನು ಪುನರಾರಂಭಿಸಲು ಸ್ಫೂರ್ತಿ, ಅಥವಾ ನೀವು ದೀರ್ಘಕಾಲದಿಂದ ಮಾತನಾಡದ ಯಾರೊಬ್ಬರಿಬ್ಬರಿಂದ ಸಂದೇಶ ಬಂದರೆ ಅದನ್ನು ಹಗುರವಾಗಿ ಪರಿಗಣಿಸಬೇಡಿ. ಈ ಘಟನೆಯು ನಿಮಗೆ ಹೊಸ ಅಧ್ಯಾಯಕ್ಕೆ ಬಾಗಿಲು ತೆರೆಯುವ ಸಾಧ್ಯತೆ ಇದೆ. ನಿಮ್ಮ ಆರ್ಥಿಕ ಪರಿಸ್ಥಿತಿಗೆ ಸಂಬಂಧಿಸಿದಂತೆ ಪರಿಹಾರದ ಚಿಹ್ನೆಗಳು ಕ್ರಮೇಣ ಹೊರಹೊಮ್ಮುತ್ತಿವೆ. ಸ್ಥಗಿತಗೊಂಡ ಕೆಲಸವು ವೇಗವನ್ನು ಪಡೆಯುವ ಸಾಧ್ಯತೆ ಇದೆ. ನಿಮ್ಮ ಕಠಿಣ ಪರಿಶ್ರಮವು ನಿಮ್ಮ ವೃತ್ತಿಜೀವನದಲ್ಲಿ ಫಲಿತಾಂಶಗಳನ್ನು ತೋರಿಸಲು ಪ್ರಾರಂಭಿಸಬಹುದು. ನೀವು ಅವಕಾಶಕ್ಕಾಗಿ ಕಾಯುತ್ತಿದ್ದರೆ ತಾಳ್ಮೆಯಿಂದಿರಿ, ಏಕೆಂದರೆ ಸಮಯವು ನಿಮ್ಮ ಪರವಾಗಿ ತಿರುಗುತ್ತಿರುವಂತೆ ತೋರುತ್ತಿದೆ. ಪ್ರೀತಿಯ ಕ್ಷೇತ್ರದಲ್ಲಿಯೂ ಒಂದು ಸತ್ಯ ಹೊರಹೊಮ್ಮಬಹುದು. ನಿಮ್ಮನ್ನು ನಿಜವಾಗಿಯೂ ಅರ್ಥ ಮಾಡಿಕೊಳ್ಳುವ ವ್ಯಕ್ತಿ ಸಂದರ್ಭಗಳು ಕಷ್ಟಕರವಾದಾಗಲೂ ನಿಮ್ಮೊಂದಿಗೆ ನಿಲ್ಲುತ್ತಾನೆ, ಮತ್ತು ಸ್ವಾರ್ಥದಿಂದ ಮಾತ್ರ ಲಗತ್ತಿಸಲ್ಪಟ್ಟವರು ಸಮಯದೊಂದಿಗೆ ದೂರವಾಗುತ್ತಾರೆ.